ಬಟ್ಟೆಗಳನ್ನು ಒಗೆದ ಕೂಡಲೇ ಒಣಗಲು ಹಾಕಬೇಕು. ಅವನ್ನು ತುಂಬ ಹೊತ್ತು ಹಾಗೆ ಇರಿಸಿದರೆ ಅವುಗಳ ಆಕಾರ ಕೆಟ್ಟು ಹೋಗುತ್ತದೆ. ಬಿಳಿ ಬಟ್ಟೆಗಳನ್ನು ಬಿಸಿಲಿನಲ್ಲಿ ಒಣಗಿಸಬೇಕು ಮತ್ತು ಬಣ್ಣವಿರುವ ಬಟ್ಟೆಗಳನ್ನು ನೆರಳಿನಲ್ಲಿ ಇಲ್ಲವೇ ಮನೆ ಒಳಗೆ ಒಣಗಿಸಬೇಕು. ಉಡುಪುಗಳನ್ನು ಬಿಸಿಲಿನಲ್ಲಿ ಒಣಗಿಸುವಿರಾದರೆ ಅಡಿ ಮೇಲೆ ಮಾಡಿ ಒಣಗಿಸಿರಿ. ಇದರಿಂದ ಅವುಗಳ ಹೊರಮೈ ಬಣ್ಣ ಮಾಸುವುದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಉಣ್ಣೆ ಬಟ್ಟೆಯನ್ನು ಅದು ಯಾವ ಬಣ್ಣದ್ದೇ ಆಗಿರಲಿ ಬಿಸಿಲಿನಲ್ಲಿ ಒಣಗಿಸಬಾರದು. ಬಿಸಿಲಿನ ಬಿಸಿಗೆ ಅದರ ಬಣ್ಣ ಬಹಳ ಬೇಗ ಮಸುಕಾಗುತ್ತದೆ. ರೇಷ್ಮೆ ಬಟ್ಟೆಯು ಬಿಸಿಲಿನ ಬಿಸಿಯನ್ನು ತಡೆದುಕೊಳ್ಳಲಾರದು. ಉಳಿದ ಬಟ್ಟೆಗಳನ್ನು ಹೆಚ್ಚು ಹೊತ್ತು ಬಿಸಿಲಿನಲ್ಲಿ ಒಣಗಲು ಬಿಟ್ಟಿರಾದರೆ ಸೂರ್ಯನ ಬಿಸಿಯಿಂದಾಗಿ ಅವುಗಳ ದಾರಗಳು ನಿರ್ಬಲವಾಗುತ್ತವೆ. ಹಾಗಾಗಿ ಒಣಗಿದ ಕೂಡಲೇ ಅವನ್ನು ತೆಗೆದು ಮಡಚಿ ಇಡುವುದು ಒಳ್ಳೆಯದು. ಉಡುಪುಗಳನ್ನು ಒಂದು ಹ್ಯಾಂಗರ್ನಲ್ಲಿಟ್ಟು ಒಣಗಿಸಿದಿರಾದರೆ ಅವುಗಳ ಆಕಾರ ಕೆಡದೆ ಉಳಿಯುತ್ತದೆ ಮತ್ತು ಪ್ರತಿ ಸಲವೂ ಇಸ್ತ್ರಿ ಮಾಡೋ ಕೆಲಸ ತಪ್ಪುತ್ತದೆ. ಹೀಗೆ ಹ್ಯಾಂಗರ್ನಲ್ಲಿ ಇರಿಸುವಾಗ ಅವುಗಳ ಒಂದೆರಡು ಗುಂಡಿಗಳನ್ನು ಹಾಕಲು ಮರೆಯಬೇಡಿರಿ. ಉಡುಪುಗಳನ್ನು ಒಣಗಿಸುವುದಕ್ಕೆ ಮರದ ಇಲ್ಲವೇ ಕಬ್ಬಿಣದ ಹ್ಯಾಂಗರ್ ಬಳಸಿದರಾದರೆ ಬಟ್ಟೆಯ ಮೇಲೆ ಕಲೆಯಾಗಿ ಆಮೇಲೆ ಅದನ್ನು ತೊಳೆದು ತೆಗೆಯಲು ಕಷ್ಟವಾದೀತು. ಪ್ಲಾಸ್ಟಿಕ್ಕಿನ ಹೊರ ಆವರಣ ಇರುವ ತಂತಿಯ ಹ್ಯಾಂಗರ್ ಇಲ್ಲವೇ ಅಲ್ಯೂಮಿನಿಯಂನಂತಹ ಹ್ಯಾಂಗರ್ ಒಳ್ಳೆಯದು. ಒಳಗೆ ಒಣಗಲು ಹಾಕಿದ ಬಟ್ಟೆ ಬೇಗನೆ ಒಣಗಬೇಕಿದ್ದರೆ ಅದರ ಸುತ್ತ ಗಾಳಿ ಸಂಚಾರವಾಗುತ್ತಿರಬೇಕು. ಬಟ್ಟೆಯಿಂದ ನೀರಿನಂಶ ಆವಿಯಾಗಿ ಹೊರಬಂದಂತೆಲ್ಲ ಈ ಗಾಳಿ ಅದನ್ನು ದೂರಕ್ಕೆ ಕೊಂಡು ಹೋಗುತ್ತದೆ ಮತ್ತು ಇನ್ನಷ್ಟು ಆವಿ ಹೊರಬರಲು ಜಾಗ ಮಾಡಿಕೊಡುತ್ತದೆ. ಬಟ್ಟೆ ಒಣಗಲು ಹಾಕುವ ಕೋಣೆಯಲ್ಲಿ ಕೆಲವಾದರೂ ಕಿಟಕಿಗಳಿರುವುದು ಅವಶ್ಯ. ಈ ಕಿಟಕಿಗಳನ್ನು ತೆರೆದಿರಿಸಲು ಮರೆಯಬೇಡಿರಿ. ಕೋಣೆಯಲ್ಲಿ ಫ್ಯಾನ್ ತಿರುಗುತ್ತದೆಯಾದರೆ ಬಟ್ಟೆ ಬಹಳ ಬೇಗ ಒಣಗೀತು. ಆದಷ್ಟು ಬೇಗ ಬಟ್ಟೆ ಒಣಗಬೇಕಿದ್ದರೆ ಇಲ್ಲವೇ ಬಟ್ಟೆ ಪೂರ್ತಿ ಒಣಗಿಲ್ಲವಾದರೆ ಅದಕ್ಕೆ ಇಸ್ತ್ರಿ ಹಾಕಿ ಸರಿಯಾಗಿ ಒಣಗುವಂತೆ ಮಾಡಬಹುದು. ಉಡುಪುಗಳನ್ನು ಮಡಚಿ ಇರಿಸುವಾಗ ಅವು ಪೂರ್ತಿ ಒಣಗಿರಬೇಕು. ತೇವವಿರುವ ಬಟ್ಟೆಯನ್ನು ಹಾಗೆಯೇ ಮಡಚಿ ಇರಿಸಿದರಾದರೆ ಅದರಲ್ಲಿ ಬೂಸರು ಹುಟ್ಟಿಕೊಳ್ಳುತ್ತದೆ ಮತ್ತು ಕೀಟಗಳು ಮನೆ ಮಾಡುತ್ತವೆ. ಬೆವರು ಹೀರಿದ ಬಟ್ಟೆಯನ್ನು ಹಾಗೆಯೇ ತೊಳೆಯದೇ ಮಡಚಿಟ್ಟರೆ ಕೆಟ್ಟ ವಾಸನೆ ಬರುತ್ತದೆ ಮತ್ತು ಬೇಗನೆ ಹರಿದು ಹೋಗುತ್ತದೆ. ಬಟ್ಟೆಯಲ್ಲಿ ಸೇಫ್ಟಿ ಪಿನ್ ಚುಚ್ಚಿದ್ದರೆ ಅದನ್ನು ಮಡಚಿ ಇರಿಸುವ ಮೊದಲೇ ತೆಗೆಯಬೇಕು. ಇಲ್ಲವಾದರೆ ಪಿನ್ ಚುಚ್ಚಿದ ಜಾಗದಲ್ಲಿ ತುಕ್ಕಿನ ಕಲೆಯಾದೀತು. ಯಾವಾಗಲಾದರೊಮ್ಮೆ ಬಳಸುವ ಬಟ್ಟೆಗಳನ್ನು ಸರಿಯಾಗಿ ಒಗೆದು ಒಣಗಿಸಿ ಪಾಲಿಥೀನ್ ಚೀಲಗಳಲ್ಲಿ ತುಂಬಿಸಿ ಬೀರುವಿನಲ್ಲಿ ಇರಿಸಬೇಕು. ತೊಳೆಯುವಾಗ ಇದಕ್ಕೆ ಸ್ಟಾರ್ಚ್ ಹಾಕಿದ್ದೀರಾದರೆ ಜಿರಳೆ ಮತ್ತು ಇತರ ಕೀಟಗಳು ಈ ಸ್ಟಾರ್ಚನ್ನು ತಿನ್ನಲು ಬಂದು ಬಟ್ಟೆಯನ್ನು ತೂತು ಮಾಡಬಹುದು. ಇಂತಹ ಬಟ್ಟೆಗಳನ್ನು ತಿಂಗಳು 2 ತಿಂಗಳಿಗೊಮ್ಮೆ ಬೀರುವಿನಿಂದ ಹೊರಗೆ ತೆಗೆದು ಬಿಸಿಲಿನಲ್ಲಿ ಇಲ್ಲವೇ ಗಾಳಿಗೆ 1-2 ಗಂಟೆ ಹಾಕಿ ಅದು ಆಮೇಲೆ ಮಡಚಿ ಇರಿಸಬೇಕು. ಹೀಗೆ ಮಾಡುವಾಗ ಅವುಗಳಲ್ಲಿ ಜಿರಳೆ ಇಲ್ಲವೇ ಬೇರೆ ಕೀಟಗಳು ಮೊಟ್ಟೆ ಇರಿಸಿವೆಯೋ ಎಂಬುದನ್ನು ನೋಡಿಕೊಳ್ಳುವುದು ಒಳ್ಳೆಯದು. ಮೊಟ್ಟೆಗಳಿದ್ದ ಮರಿ ಹೊರಗೆ ಬಂದರೆ ಅದು ಮೊದಲು ತಿನ್ನುವುದು ಬಟ್ಟೆಯನ್ನೇ. ಪ್ಯಾಂಟು, ಕೋಟು ಮೊದಲಾದ ಕೆಲವು ಉಡುಪುಗಳಿಗೆ ಒಳಭಾಗದಲ್ಲಿ ವೆಲ್ವೆಟ್ಟಿನ ಲೈನಿಂಗ್ ಇರುತ್ತದೆ. ಇಂತಹ ಉಡುಪುಗಳನ್ನು ನೀರಿನಲ್ಲಿ ತೊಳೆದಿರಾದರೆ ಅವುಗಳಲ್ಲಿ ಒಳಗಿನ ಇಲ್ಲವೇ ಹೊರಗಿನ ಬಟ್ಟೆಯ ಗಾತ್ರ ಕಡಿಮೆಯಾಗಿ ಶ್ರಿಂಕ್ ಆಗಿ ಬಟ್ಟೆಯ ಆಕಾರ ಕೆಟ್ಟು ಹೋದೀತು. ಹಾಗಾಗಿ ಇಂತಹ ಬಟ್ಟೆಗಳನ್ನು ಡ್ರೈ ಕ್ಲೀನಿಂಗ್ಗೆ ಕೊಡುವುದು ಒಳ್ಳೆಯದು. ಇದಲ್ಲದೆ ನೀರಿಗೆ ಹಾಕಿದೊಡನೆ ಹೆಚ್ಚು ಬಣ್ಣ ಬಿಡುವ ಬಟ್ಟೆಗಳನ್ನು ನೀರು ಚಿಮುಕಿಸಿ ಇಸ್ತ್ರಿ ಮಾಡುವಾಗ ನೀರಿನ ಕಲೆ ಉಳಿಯುವಂತಹ ಬಟ್ಟೆಗಳನ್ನು ಮತ್ತು ನೀರಿನಲ್ಲಿ ಎಷ್ಟು ಒಗೆದರೂ ಕೊಳೆ ಹೋಗದಿರುವಂತಹ ಬಟ್ಟೆಗಳನ್ನು ಡ್ರೈ ಕ್ಲೀನಿಂಗಿಗೆ ಕೊಡಬಹುದು. ಅಂಗಡಿಯಲ್ಲಿ ಡ್ರೈ ಕ್ಲೀನಿಂಗ್ ಮಾಡುವಾಗ ಕೊಳೆಯಾಗಿರುವ ಬಟ್ಟೆಯನ್ನು ನೀರಿನ ಬದಲು ಪೆಟ್ರೋಲ್ ಇಲ್ಲವೇ ಬೆನ್ಝೀನ್ ಬಳಸಿ ಚೊಕ್ಕಟಗೊಳಿಸುತ್ತಾರೆ. ಬಿಳಿ ಹತ್ತಿ ಬಟ್ಟೆ ಹಳತಾಗಿ ಅದಕ್ಕೆ ಹಳದಿ ಬಣ್ಣ ಬಂದಿದೆ ಆದರೆ ಸ್ವಲ್ಪ ನೀಲಿ ಹಾಕಿ ಅದು ಚೊಕ್ಕಟವಾಗಿ ಕಾಣುವ ಹಾಗೆ ಮಾಡಬಹುದು. ಇದಕ್ಕಾಗಿ ಅಂಗಡಿಯಲ್ಲಿ ಬೇರೆ ಬೇರೆ ಬಗೆಯ ನೀಲಿ ಬಣ್ಣಗಳು ಪುಡಿಯ ರೂಪದಲ್ಲಿ ಇಲ್ಲವೇ ನೀರಿನ ರೂಪದಲ್ಲಿ ದೊರೆಯುತ್ತವೆ. ತೊಳೆದಿರುವ ಬಟ್ಟೆಯನ್ನು ಇಂತಹ ನೀಲಿ ಹಾಕಿರುವ ನೀರಿನಲ್ಲಿ 5 ಮಿನಿಟು ಮುಳುಗಿಸಿಟ್ಟು ಆಮೇಲೆ
ಅದನ್ನು ಹೆಚ್ಚು ಹಿಂಡದೆ ಒಣಗಿಸಬೇಕು. ನೀಲಿ ಹಾಕುವ ಬಟ್ಟೆಯಲ್ಲಿ ಸ್ವಲ್ಪವೂ ಸಾಬೂನಿನ ಅಂಶ ಇರಬಾರದು. ನೀರನ್ನು ತಯಾರಿಸಲು ಪುಡಿಯನ್ನು ಒಂದು ಬಟ್ಟೆ ತುಂಡಿನಲ್ಲಿ ಕಟ್ಟಿ ನೀರಿಗೆ ಅದ್ದಿರಿ. ಪುಡಿಯನ್ನು ನೇರವಾಗಿ ನೀರಿಗೆ ಹಾಕಿದರೆ ಅದು ಸರಿಯಾಗಿ ಕರಗದೆ ಬಟ್ಟೆಗೆ ನೀಲಿ ಸರಿಯಾಗಿ ಹಿಡಿಯಲಾರದು. ಬಟ್ಟೆಯನ್ನು ನೀಲಿ ನೀರಿನಲ್ಲಿ ಅದ್ದುವ ಮೊದಲು ಸರಿಯಾಗಿ ಬಿಡಿಸುವುದು ಒಳ್ಳೆಯದು. ಇಲ್ಲವಾದರೆ ಅದರ ಮಡಿಕೆಗಳಿರುವಲ್ಲಿ ನೀಲಿ ಗೆರೆ ಬಂದೀತು. ನೀಲಿ ಹಾಕಿದ್ದು ಹೆಚ್ಚಾಗಿದೆ ಎಂದು ಅನಿಸಿದರೆ ಆ ಬಟ್ಟೆಯನ್ನು ಕೂಡಲೇ ಸ್ವಲ್ಪ ವಿನೆಗರ್ ಸೇರಿಸುವ ನೀರಿನಲ್ಲಿ ಅದ್ದಿ ತೆಗೆಯಬೇಕು. ಆಗ ಹೆಚ್ಚಿರುವ ನೀಲಿ ಹೋದೀತು. ಬಟ್ಟೆಗೆ ನೀಲಿ ಹಾಕಲು ಇನ್ನೊಂದು ಸುಲಭ ಉಪಾಯವೇನೆಂದರೆ ನೀಲಿ ಬಣ್ಣದ ಡಿಟರ್ಜೆಂಟನ್ನು ಬಳಸುವುದು. ಈ ಡಿಟರ್ಜೆಂಟ್ಗಳಲ್ಲಿ ಕೆಲವು ರಾಸಾಯನಿಕ ವಸ್ತುಗಳು ಸೇರಿರುತ್ತವೆ. ಸ್ಟಾರ್ಚ್ ಹಾಕುವ ಅವಶ್ಯಕತೆ ಸಾಮಾನ್ಯವಾಗಿ ಹತ್ತಿ ಬಟ್ಟೆಗಳಿಗೆ ಮಾತ್ರ ಇರುತ್ತದೆ. ಸ್ಟಾರ್ಚ್ ಹಾಕಿದಾಗ ಇವಕ್ಕೆ ಸರಿಯಾಗಿ ಇಸ್ತ್ರಿ ತಗಲುತ್ತದೆ ಮತ್ತು ಹೆಚ್ಚು ಕೊಳೆ ಅಂಟಿಕೊಳ್ಳುವುದಿಲ್ಲ. ಅಂಟಿಕೊಳ್ಳುವ ಕೊಳೆಯು ಈ ಬಟ್ಟೆಗಳನ್ನು ತೊಳೆಯುವಾಗ ಸ್ಟಾರ್ಚಿನೊಂದಿಗೆ ಸುಲಭವಾಗಿ ಕರಗಿ ಹೋಗುತ್ತದೆ. ಹಾಗಾಗಿ ಸ್ಟಾರ್ಚ್ ಹಾಕಿದ ಬಟ್ಟೆಗಳನ್ನು ತೊಳೆಯುವುದು ಸುಲಭ. ಸೀರೆ, ಧೋತಿ, ಜುಬ್ಬ ಮೊದಲಾದ ಹತ್ತಿ ಬಟ್ಟೆಗಳಿಗೆ ಸ್ಟಾರ್ಚ್ ಹಾಕುವುದರಿಂದ ಅವು ಹೆಚ್ಚು ದಿವಸ ಬಾಳಿಕೆ ಬರುತ್ತದೆ. ಸ್ಟಾರ್ಚ್ ತಯಾರಿಸಲು ಸುಲಭ ಉಪಾಯವೇನೆಂದರೆ ಅಂಗಡಿಯಲ್ಲಿ ಸಿಗುವ ಸ್ಟಾರ್ಚ್ ಪುಡಿಯಲ್ಲಿ ಒಂದು ಟೇಬಲ್ ಚಮಚದಷ್ಟನ್ನು ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಬೇಕು. ಆಮೇಲೆ ಅದಕ್ಕೆ ಸಾಕಷ್ಟು ನೀರು ಸೇರಿಸಿ ತೆಳ್ಳಗೆ ಮಾಡಬೇಕು. ಒಗೆದ ಬಟ್ಟೆಯನ್ನು ಅದರಲ್ಲಿ 5 ಮಿನಿಟು ಮುಳುಗಿಸಿ ಇಟ್ಟು ಆಮೇಲೆ ಅದರಿಂದ ನೀರನ್ನು ಹಿಂಡಿ ತೆಗೆದು ಒಣಗಲು ಹಾಕಬೇಕು. ಅಕಸ್ಮಾತ್ ಸ್ಟಾರ್ಚ್ ಹಾಕಿದ್ದು ಹೆಚ್ಚಾಗಿದೆಯಾದರೆ ಬಟ್ಟೆ ಒಣಗುವಾಗ ಹೆಚ್ಚು ದಪ್ಪವಾಗಿ ರಟ್ಟಿನಂತಾದೀತು. ಹೀಗಾದಲ್ಲಿ 1-2 ಬಾರಿ ಬಟ್ಟೆಯನ್ನು ನೀರಿನಲ್ಲಿ ತೊಳೆದು ಹಿಂಡಿ ತಿರುಗಿ ಒಣಗಲು ಹಾಕಬೇಕು. ಬಣ್ಣ ಮತ್ತು ಡಿಸೈನ್ ಇರುವ ಬಟ್ಟೆಗಳನ್ನು ಹೆಚ್ಚು ಬಿಸಿ ಇರುವ ಸ್ಟಾರ್ಚಿನಲ್ಲಿ ಮುಳುಗಿಸಬೇಡಿರಿ. ಹೆಚ್ಚು ಬಿಸಿ ಇರುವ ಸ್ಟಾರ್ಚನ್ನು ಆರಲು ಬಿಟ್ಟು ಆಮೇಲೆ ಬಟ್ಟೆಗಳನ್ನು ಅದರಲ್ಲಿ ಮುಳುಗಿಸಿರಿ. ಮನೆಯಲ್ಲಿ ಸಾಕಷ್ಟು ಅನ್ನದ ತಿಳಿ ಇದ್ದರೆ ಅದನ್ನು ಸ್ಟಾರ್ಚ್ ಆಗಿ ಬಳಸಲು ಬರುತ್ತದೆ. ಇದಲ್ಲದೆ ಮೈದಾ ಇಲ್ಲವೇ ಸಬ್ಬಕ್ಕಿಯಿಂದಲೂ ಸ್ಟಾರ್ಚನ್ನು ತಯಾರಿಸಲು ಬರುತ್ತದೆ. ಸ್ವಲ್ಪ ಮೈದಾವನ್ನು ನೀರಿನಲ್ಲಿ ಕಲಸಿಕೊಂಡು ಅದಕ್ಕೆ ಇನ್ನಷ್ಟು ನೀರು ಸೇರಿಸಿ ಒಲೆಯ ಮೇಲಿಟ್ಟು ಕುದಿಸಿ ತೆಗೆದರೆ ಸ್ಟಾರ್ಚ್ ಸಿದ್ಧವಾಗುತ್ತದೆ. ಸಬ್ಬಕ್ಕಿಯನ್ನು ಚೆನ್ನಾಗಿ ಬೇಯಿಸಿ ಅದಕ್ಕೆ ಸಾಕಷ್ಟು ನೀರು ಸೇರಿಸಿಯೂ ಸ್ಟಾರ್ಚನ್ನು ತಯಾರಿಸಬಹುದು. ಹೀಗೆ ಮಾಡುವಾಗ ಸಬ್ಬಕ್ಕಿಯ ಕಾಳುಗಳು ನೀರಿನಲ್ಲಿ ಪೂರ್ತಿ ಕರಗುವಷ್ಟು ಹೊತ್ತು ಅದನ್ನು ಬೇಯಿಸಬೇಕು. ಗಂಜಿ ತಿಳಿಯಿಂದ ತಯಾರಿಸಿದ ಸ್ಟಾರ್ಚನ್ನು ಕಪ್ಪು ಬಟ್ಟೆಗಳಿಗೆ ಹಾಕಿದಾಗ ಅಲ್ಲಲ್ಲಿ ಬಿಳಿ ಪೊರೆಯಂತಹ ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಹೀಗಾಗುವುದನ್ನು ತಪ್ಪಿಸಲು ಗಂಜಿ ತಿಳಿಗೆ ಸ್ವಲ್ಪ ನೀಲಿ ಬೆರೆಸಿ ಅದರಲ್ಲಿ ಕಪ್ಪು ಬಟ್ಟೆಯನ್ನು ಮುಳುಗಿಸಬೇಕು. ವಾಷಿಂಗ್ ಮೆಷಿನ್ಗಳು ನಿಮ್ಮ ಬಟ್ಟೆ ತೊಳೆಯುವ ಮತ್ತು ತೊಳೆದ ಬಟ್ಟೆಯನ್ನು ಒಣಗಿಸುವ ಕೆಲಸಗಳನ್ನು ಬಹಳಷ್ಟು ಸುಲಭವಾಗುವಂತೆ ಮಾಡುತ್ತವೆ. ಹೆಚ್ಚು ತೂಕ ಇರುವ ಬೆಡ್ಶೀಟು, ರಗ್ಗು, ಕರ್ಟನ್ನು ಮೊದಲಾದವುಗಳನ್ನು ತೊಳೆದರಲ್ಲಂತೂ ಇವುಗಳ ಸಹಾಯ ಇನ್ನಷ್ಟು ಅವಶ್ಯಕವಾದುದೆಂದು ಇವನ್ನು ಬಳಸಿ ನೋಡಿದಾಗ ಮನಸ್ಸಿಗೆ ಅನಿಸುತ್ತದೆ. ಬಟ್ಟೆ ಒಗೆಯುವಲ್ಲಿ 2 ಮುಖ್ಯ ಕೆಲಸಗಳಿರುತ್ತವೆ. ಬಟ್ಟೆಗಳಿಗೆ ಸೋಪು ಹಾಕಿದ ಮೇಲೆ ಇಲ್ಲವೇ ಸೋಪು ನೀರಿನಲ್ಲಿ ಅವನ್ನು ಚೆನ್ನಾಗಿ ಮುಳುಗಿಸಿದ ಮೇಲೆ ಅವುಗಳಲ್ಲಿರುವ ಕೊಳೆ ಹೊರಬರುವಂತೆ ಅವನ್ನು ಚೆನ್ನಾಗಿ ಒಗೆಯುವುದು ಒಂದು ಕೆಲಸ. ಆಮೇಲೆ ಅವುಗಳಲ್ಲಿ ಸೇರಿಕೊಂಡಿರುವ ಸೋಪು ನೀರನ್ನು ಮತ್ತು ಅದರಲ್ಲಿ ಕರಗಿಕೊಂಡಿರುವ ಕೊಳೆಯನ್ನು ಬಟ್ಟೆಗಳಿಂದ ತೆಗೆಯುವುದು ಇನ್ನೊಂದು ಕೆಲಸ. ಸಾಮಾನ್ಯವಾಗಿ 2 ಬಗೆಯ ಕೆಲಸಗಳನ್ನು ಮಾಡಲು ವಾಷಿಂಗ್ ಮಿಷಿನ್ನಲ್ಲಿ 2 ಬಗೆಯ ತಿರುಗುವಿಕೆಗಳಿರುತ್ತವೆ. ಸೋಪು ನೀರಿನಲ್ಲಿ ಮುಳುಗಿಸಿರುವ ಬಟ್ಟೆಗಳಿಂದ ಕೊಳೆ ತೆಗೆಯಲು ಅವನ್ನು ಒಂದು ಚಕ್ರದ ಸಹಾಯದಿಂದ ಆ ನೀರಿನೊಳಗೆ ತಿರುಗುವಂತೆ ಮತ್ತು ಹಾಗೆ ತಿರುಗುತ್ತಿರುವಾಗ ಬಟ್ಟೆಗಳು ಆಗಾಗ ಅಡಿಮೇಲಾಗುತ್ತಿರುವಂತೆ ಮಾಡುವುದು ಒಂದು ಬಗೆಯ ತಿರುಗಿಕೆ. ಆಮೇಲೆ ಬಟ್ಟೆಗಳಲ್ಲಿರುವ ಸೋಪು ನೀರನ್ನು ತೆಗೆದುಹಾಕಲು ಅವನ್ನು ಬಹಳ ಜೋರಾಗಿ ತಿರುಗಿಸಿ ನೀರು ಹೊರಕ್ಕೆ ಸಿಡಿದು ಹೋಗುವಂತೆ ಮಾಡುವುದು
ಎರಡನೇ ಬಗೆಯ ತಿರುಗಿಕೆ.